ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪ್ರತಿ ವರ್ಷನೂ ಕೂಡ ಕ್ವಶನ್ ಪೇಪರ್ ಅಲ್ಲಿ ಯಾವುದೇ ಯೂನಿವರ್ಸಿಟಿ ಆಗಿದ್ರು ಕೂಡ ಕೇಳ್ತಾರೆ. ಸೊ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ತೀನಿ ಅದೇ ರೀತಿ ಸಾಲ್ವ್ ಮಾಡುವಂತ್ರಿ. ಫಸ್ಟ್ ಕ್ಲಾಸ್ ಅನ್ನ ಕೇಳ್ಕೊಳ್ಳಿ, ಆಮೇಲೆ ನೀವು ಬೇಕಾದ್ರೆ ನೋಟ್ಸ್ ಅನ್ನ ಬರ್ಕೊಂತ್ರಿ, ಸರಿನಾ? ಸೊ ಇದರಲ್ಲಿ ಕ್ಯಾಲ್ಕುಲೇಷನ್ ಕೂಡ ಬರುತ್ತೆ. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ ಏನ್ ಕೇಳ್ತಾ ಇರೋದು, ಫಿಟ್ ಎ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಫಾರ್ ದ ಫಾಲೋಯಿಂಗ್ ಡೇಟಾ ಅಂಡ್ ಕ್ಯಾಲ್ಕುಲೇಟ್ ದ ಥಿಯರಿಟಿಕಲ್ ಫ್ರೀಕ್ವೆನ್ಸಿ. ಒಂದು ಎಸ್ಟಿಮೇಟೆಡ್ ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ದಾರೆ, ನಾವು ಥಿಯರಿಟಿಕಲ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು, ಸರಿನಾ? ಎಸ್. ಸೊ ಫಸ್ಟ್ ಸೊಲ್ಯೂಷನ್ ನಾವು ಫಸ್ಟ್ ಏನ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದ್ರೆ ಮ್ಯೂ ವ್ಯಾಲ್ಯೂ. ಮ್ಯೂ ಅಂತ ಅಂದ್ರೇನು? ಮೀನ್ ಅಲ್ವಾ? ಸೊ ಮೀನ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಗೊತ್ತಾಯ್ತಾ ಏನು? ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಸೊ ಮ್ಯೂ ವಿಲ್ ಬಿ ಈಕ್ವಲ್ ಟು ಎಮ್. ಸೊ ಎಮ್ ಅಂದ್ರೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ, ಫಾರ್ಮುಲಾ ಅಲ್ಲಿ ಬರ್ತಾ ಹೋಗುತ್ತೆ. ಎಮ್ ವಿಲ್ ಬಿ ಈಕ್ವಲ್ ಟು ಮ್ಯೂ, ದಟ್ ಈಸ್ ದ ಮೀನ್ ವ್ಯಾಲ್ಯೂ, ವಿಚ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಸರಿನಾ? ಒಂದೊಂದಾಗಿ ಬರೀತಾ ಹೋಗೋಣ. ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಅಂತಂದ್ರೆ ಎಫ್ ಇಲ್ಲಿದೆ, ಅದರ ರೆಸ್ಪೆಕ್ಟಿವ್ ಎಕ್ಸ್ ವ್ಯಾಲ್ಯೂ ಇಲ್ಲಿದೆ. 120 ಇಂಟು 0 ಏನಾಗುತ್ತೆ? 0 ಆಗುತ್ತೆ, ಸರಿನಾ? ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಆ್ಯಡ್ 60 ಇಂಟು 1 ಏನಾಗುತ್ತೆ? 60 ಆಗುತ್ತೆ. ಪ್ಲಸ್ 15 ಇಂಟು 2 ಏನಾಯಿತು? 30 ಆಯಿತು. ಪ್ಲಸ್ 2 ಇಂಟು 3 ಏನಾಗುತ್ತೆ? 3 2 6 ಆಗುತ್ತೆ. ಪ್ಲಸ್ 1 ಇಂಟು 4 ಏನಾಯಿತು? 4 ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಮಾತ್ರ 122 ಪ್ಲಸ್ 60 ಪ್ಲಸ್ 15 ಪ್ಲಸ್ 2 ಪ್ಲಸ್ 1. ಸೊ ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ವ್ಯಾಲ್ಯೂ ಏನಾಗುತ್ತೆ? 60 ಪ್ಲಸ್ 30 ಪ್ಲಸ್ 6 ಪ್ಲಸ್ 4. ಸೊ ವ್ಯಾಲ್ಯೂ ಈಸ್ 100 ಹೋಲ್ ಡಿವೈಡೆಡ್ ಬೈ 122 ಪ್ಲಸ್ 60 ಪ್ಲಸ್ 15 ಪ್ಲಸ್ 2 ಪ್ಲಸ್ 1. ವ್ಯಾಲ್ಯೂ ಎಷ್ಟು ಬಂತು? 200. ಸೊ 1 ಡಿವೈಡೆಡ್ ಬೈ 2 ಅಂತ ಅಂದರೆ ನಾನು 0.5 ಅಂತ ಕೂಡ ಬರೀತಾ ಹೋಗ್ಬೋದು, ಸರಿನಾ? ಸೊ ಏನು ಸಿಕ್ತು ನನಗೆ? ಎಮ್ ವ್ಯಾಲ್ಯೂ ಸಿಕ್ತು. ಇಲ್ಲಿ ಮೇಜರ್ ಆಗಿ ನಾವು ಎಮ್ ಅಂತಾನೆ ಕನ್ಸಿಡರ್ ಮಾಡ್ತಾ ಹೋಗೋದು. ಸೊ ಎಮ್ ವಿಚ್ ಈಸ್ ಈಕ್ವಲ್ ಟು ಮ್ಯೂ ವ್ಯಾಲ್ಯೂ whose value is equal to 0.5. ನೆಕ್ಸ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು, ಸೊ ಏನು ಫಾರ್ಮುಲಾ? ಎಮ್ ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಮ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಸೊ ಫಾರ್ಮುಲಾ ಏನು? ಎಮ್ ಪವರ್ ಎಕ್ಸ್, ಎಮ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ 0.5. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 0.5 ಹೋಲ್ ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ 0.5 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಸೊ ಎಕ್ಸ್ ವ್ಯಾಲ್ಯೂ ಚೇಂಜ್ ಆದಂಗೆ ನಾವು ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಏನನ್ನ ನಾನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿರೋದವರು ಥಿಯರಿಟಿಕಲ್ ಫ್ರೀಕ್ವೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ, ಸರಿನಾ? ಥಿಯರಿಟಿಕಲ್ ಫ್ರೀಕ್ವೆನ್ಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು, ಸೊ ಈಗ ಇಲ್ಲಿ ಈ ಪೊಸಿಷನ್ ಅಲ್ಲಿ ಏನ್ ಬರೀಬೇಕು ಅಂತಂದ್ರೆ ಇಲ್ಲಿ ಎಫ್ ವ್ಯಾಲ್ಯೂ ಕೊಟ್ಟಿದಾರಲ್ಲ ಅದನ್ನ ಫಸ್ಟ್ ಆಡ್ ಮಾಡ್ಕೊಳ್ಳಿ. 122 ಪ್ಲಸ್ 60 ಅಂತ ಅಂದ್ರೆ 182, 182 ಪ್ಲಸ್ 15 ಅಂತ ಅಂದ್ರೆ 197 ಆಯ್ತು. 197 ಪ್ಲಸ್ 2 ಅಂತಂದ್ರೆ 199, 199 ಪ್ಲಸ್ 1 ಅಂತಂದ್ರೆ 200. ಸೊ 200 ಅನ್ನ ಬರೀಬೇಕು, ಗೊತ್ತಾಯ್ತಾ? 200 ಇಂಟು ಪಿ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಅಂತಂದ್ರೆ ಥಿಯರಿಟಿಕಲ್ ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ ಟು 200 ಇಂಟು ಪಿ ಆಫ್ ಎಕ್ಸ್. 200 ಯಾಕೆ? ಇಲ್ಲಿ ಈ ಅಷ್ಟು ಫ್ರೀಕ್ವೆನ್ಸಿಗಳನ್ನ ಆಡ್ ಮಾಡಿದ್ರೆ ನನಗೆ 200 ಬರುತ್ತೆ. ನೋಡಿ ಇಲ್ಲೇ ಬಂದಿದೆ. ಸೊ ಈಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 200 ಇಂಟು ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ? 0.5 ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ 0.5 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಗೊತ್ತಾಯ್ತಾ? ಸೊ ಈಗ ನಾನೇನು ಮಾಡಬೇಕು? ಎಫ್ ಆಫ್ 0 1 2 3 4 ನೋಡಿ ಎಕ್ಸ್ ಇದೆಯಲ್ವಾ? ಸೊ ಈ ಎಕ್ಸ್ ಜಾಗಕ್ಕೆ 0 ಒಂದ್ಸಲಿ, 1 ಒಂದ್ಸಲಿ, 2 ಒಂದ್ಸಲಿ, 3 ಒಂದ್ಸಲಿ, 4 ಒಂದ್ಸಲಕ್ಕೆ ಹೊಸ ಫ್ರೀಕ್ವೆನ್ಸಿ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ಫಸ್ಟ್ ಬರ್ಕೊಂತ ಹೋಗೋಣ. ಕ್ಯಾಲ್ಕುಲೇಟರ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಎಫ್ ಆಫ್ 0 ವಿಲ್ ಬಿ ಈಕ್ವಲ್ ಟು 200 ಇಂಟು, ನೋಡಿ ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಆ ಎಲ್ಲ ಜಾಗಕ್ಕೆ 0ನ ಹಾಕ್ಬೇಕು. ನೋಡಿ ಇಲ್ಲಿ ಎಕ್ಸ್ ಜಾಗದಲ್ಲಿ ನಾವು 0ನ ತಂಡಿರೋದ್ರಿಂದ ಎಕ್ಸ್ ಜಾಗಕ್ಕೆ 0ನ ಹಾಕಿ. ವ್ಯಾಲ್ಯೂ ಏನಾಗುತ್ತೆ? 0.5 ಹೋಲ್ ಪವರ್ 0 ಇಂಟು ಇ ಪವರ್ ಮೈನಸ್ 0.5 ಹೋಲ್ ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್. ಗೊತ್ತಾಯ್ತಾ? ಎಲ್ಲೆಲ್ಲಿ ಎಕ್ಸ್ ಇತ್ತು ಅಲ್ಲೆಲ್ಲ 0 ಹಾಕಿದ್ದೀನಿ. ನೆಕ್ಸ್ಟ್ ಎಫ್ ಆಫ್ 1 ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಎಫ್ ಆಫ್ 1 ವಿಲ್ ಬಿ ಈಕ್ವಲ್ ಟು 200 ಇಂಟು 0.5 ಹೋಲ್ ಪವರ್ 1 ಇಂಟು ಇ ಪವರ್ ಮೈನಸ್ 0.5 ಹೋಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಎಫ್ ಆಫ್ 2 ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 200 ಇಂಟು
0.5 whole power 2 into e power minus 0.5 whole divided by 2 factorial. Next, f of 3 will be equal to 200 into 0.5 whole power 3 into e power minus 0.5 whole divided by 3 factorial. Next, f of 4 will be equal to 200 into 0.5 whole power 4 into e power minus 0.5 whole divided by 4 factorial. ಸೊ 4 ಫ್ಯಾಕ್ಟೋರಿಯಲ್ ವರ್ಗು ಅಷ್ಟೇ ಅಲ್ವಾ ಇರೋದು. ಸೊ ಇವಾಗ ಕ್ಯಾಲ್ಕುಲೇಟರ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಎಫ್ ಆಫ್ 0ನ ಕ್ಯಾಲ್ಕುಲೇಟ್ ಮಾಡೋಣ. 200 ಇಂಟು 0.5 ಹೋಲ್ ಪವರ್ 0 ಇಂಟು ಇ ಪವರ್ ಮೈನಸ್ 0.5 ಹೋಲ್ ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್. ಫಸ್ಟ್ ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾವ ರೀತಿ? 0.5 ಹೋಲ್ ಪವರ್ 0 ಇಂಟು ಇ ಪವರ್ ಮೈನಸ್ 0.5 ಬರೆಸ್ಬೇಕು. ಯಾವ ರೀತಿ? ಸಿಂಪಲ್, ಶಿಫ್ಟ್ ಲ್ಯಾನ್, ಗೊತ್ತಾಯ್ತಾ? ಶಿಫ್ಟ್ ಒತ್ತಿ ಆಮೇಲೆ ಲ್ಯಾನನ್ನು ಒತ್ತಿದ್ರೆ ನಮಗೆ ಇ ಬರುತ್ತೆ. ಓಪನ್ ಬ್ರ್ಯಾಕೆಟು, ಈ ಮೈನಸ್ ಥರ ಇದೆಯಲ್ಲ ಸಿಂಬಲ್ಲು, ಅದನ್ನು ಪ್ರೆಸ್ ಮಾಡಿ 0.5 ಕ್ಲೋಸ್ ದ ಬ್ರ್ಯಾಕೆಟ್, ಡಿವೈಡ್ ಸಿಂಬಲನ್ನು ಹಾಕ್ಬಿಟ್ಟು ಫ್ಯಾಕ್ಟೋರಿಯಲ್ ಬರೆಸ್ಬೇಕು. 0 ಫ್ಯಾಕ್ಟೋರಿಯಲ್ ಯಾವ ರೀತಿ? 0 ಶಿಫ್ಟ್ ಎಕ್ಸ್ ಇನ್ವರ್ಸ್. ಸೊ ಶಿಫ್ಟನ್ನು ಪ್ರೆಸ್ ಮಾಡಿ ಆಮೇಲೆ ಎಕ್ಸ್ ಇನ್ವರ್ಸನ್ನು ಪ್ರೆಸ್ ಮಾಡಿ. ಸೊ 0 ಫ್ಯಾಕ್ಟೋರಿಯಲ್ ಬಂತು. ಈಸ್ ಈಕ್ವಲ್ ಟು ಹೊಡೆದ್ರೆ ವ್ಯಾಲ್ಯೂ ಬರುತ್ತೆ. ಇಂಟು 200 ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ, ಸೊ ಇಂಟು 200 ಮಾಡಿ. ವ್ಯಾಲ್ಯೂ ಎಷ್ಟು ಬಂತು? 121.306. ಸೊ 121.306 ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 121. ಸರಿನಾ? ಸೊ ಇದನ್ನು 306 ಅಂತ ಓದ್ಕೊಳ್ಳಿ. ಸೊ 306 ಈಸ್ ಲೆಸ್ ದೆನ್ 500 ಅಲ್ವಾ? ಸೊ 500ಕ್ಕಿಂತ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ 121 ಅಂತ ಬರೆದಿದ್ದೀನಿ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ, ಈಸಿಯಾಗಿ ಗೊತ್ತಾಗುತ್ತೆ. 0.5 ಹೋಲ್ ಪವರ್ 1, 0.5 ಹೋಲ್ ಪವರ್ 1 ಇಂಟು ಇ ಅನ್ನು ಬರೆಸ್ಬೇಕು. ಇ ಪವರ್ ಮೈನಸ್ 0.5 ಅಲ್ವಾ? ಸೊ ಅದಕ್ಕೋಸ್ಕರ ಈ ಬರ್ಸೋದಕ್ಕೇನು? ಶಿಫ್ಟ್ ಹೊಡೆದು ಆಮೇಲೆ ಲ್ಯಾನ್ ಹೊಡಿಬೇಕು. ಶಿಫ್ಟು ನೆಕ್ಸ್ಟು ಲ್ಯಾನ್. ಸೊ ಈ ಬಂತಾ? ಓಪನ್ ಬ್ರ್ಯಾಕೆಟು, ಈ ಮೈನಸ್ ಥರ ಸಿಂಬಲನ್ನು ಒತ್ತಿ 0.5 ಒತ್ತಿ ಆಮೇಲೆ ಕ್ಲೋಸ್ ದ ಬ್ರ್ಯಾಕೆಟ್. ನೆಕ್ಸ್ಟು ಡಿವಿಷನ್ ಸಿಂಬಲನ್ನು ಹಾಕಬೇಕು. 1 ಫ್ಯಾಕ್ಟೋರಿಯಲ್ ಇರೋದು, ಸೊ 1ಅನ್ನು ಪ್ರೆಸ್ ಮಾಡಿ. ಫ್ಯಾಕ್ಟೋರಿಯಲ್ ಯಾವ ರೀತಿ? ಶಿಫ್ಟ್ ಪ್ರೆಸ್ ಮಾಡಿ ಆಮೇಲೆ ಎಕ್ಸ್ ಇನ್ವರ್ಸನ್ನು ಪ್ರೆಸ್ ಮಾಡಿದ್ರೆ ಫ್ಯಾಕ್ಟೋರಿಯಲ್ ಬಂತು. ಈಸ್ ಈಕ್ವಲ್ ಟುನ ಹೊಡೀರಿ. ಇಂಟು 200 ವ್ಯಾಲ್ಯೂ ಎಷ್ಟು ಬರುತ್ತೆ? 60.65 ಅಂತ ಬರುತ್ತೆ. 60.653 3 ಡಿಜಿಟನ್ನು ಬರ್ಕೊಳ್ಳಿ ಡೆಸಿಮಲ್ ಆದಮೇಲೆ. ಸೊ ಇದನ್ನು ಓದಿ 653. ಸೊ ವಿಚ್ ಈಸ್ ಗ್ರೇಟರ್ ದೆನ್ 500 ಅಲ್ವಾ? ಸೊ ಅದಕ್ಕೋಸ್ಕರ ಏನಂತ ಬರೀಬೋದು? 61 ಅಂತ ಬರೀಬೋದು, ಸಿಂಪಲ್. ನೆಕ್ಸ್ಟ್ ಹೋಗೋಣ. 0.5 ಹೋಲ್ ಪವರ್ 2, 0.5 ಹೋಲ್ ಪವರ್ 2 ಇಂಟು ಇ ಪವರ್ ಮೈನಸ್ 0.5. ಸೊ ಈ ಬರ್ಸೋದು ಯಾವ ರೀತಿ? ಶಿಫ್ಟು ಲ್ಯಾನ್ ಅನ್ನು ಒತ್ತಿದ್ರೆ ಇ ಬಂತು. ಓಪನ್ ಬ್ರ್ಯಾಕೆಟ್, ಈ ಮೈನಸ್ ಥರ ಸಿಂಬಲ್ 0.5 ಕ್ಲೋಸ್ ದ ಬ್ರ್ಯಾಕೆಟ್, ಡಿವಿಷನ್ ಸಿಂಬಲ್ 2 ಫ್ಯಾಕ್ಟೋರಿಯಲ್. ಸೊ 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಅನ್ನು ಒತ್ತಿದ್ರೆ 2 ಫ್ಯಾಕ್ಟೋರಿಯಲ್ ಬಂತು. ಈಸ್ ಈಕ್ವಲ್ ಟು ನೋಡಿರಿ. ಇಂಟು 200 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 15.163. 15.163. ಸೊ ಡೆಸಿಮಲ್ ಬಿಟ್ಟು ಮಾಮೂಲಿ ಹೋದ್ರಿ 163. ಸೊ ಅದು 500ಕ್ಕಿಂತ ಕಡಿಮೆ ಇದೆ ಅಲ್ವಾ? ಸೊ 15 ಅಂತಲೇ ಬರೀರಿ. ನೆಕ್ಸ್ಟ್ ಇಲ್ಲಿ 0.5 ಹೋಲ್ ಪವರ್ 3 ಇಂಟು ಇ ಬರೆಸ್ಬೇಕು. ಯಾವ ರೀತಿ? ಶಿಫ್ಟು ಲ್ಯಾನು, ಇ ಬಂತು. ಓಪನ್ ಬ್ರ್ಯಾಕೆಟ್ ಮೈನಸ್ 0.5 ಕ್ಲೋಸ್ ಬ್ರ್ಯಾಕೆಟ್, ಡಿವಿಷನ್ 3 ಫ್ಯಾಕ್ಟೋರಿಯಲ್. ಸೊ 3 ಶಿಫ್ಟ್ ಎಕ್ಸ್ ಇನ್ವರ್ಸ್ ಹೊಡೆದ್ರೆ 3 ಫ್ಯಾಕ್ಟೋರಿಯಲ್ ಬಂತು. ಈಸ್ ಈಕ್ವಲ್ ಟು ಹೊಡೀರಿ. ಇಂಟು 200 ವ್ಯಾಲ್ಯೂ ಎಷ್ಟು ಬರುತ್ತೆ? 2.527. ಡೆಸಿಮಲ್ ಬಿಟ್ಟು ಮಾಮೂಲಿ ಹೋದ್ರಿ 527. ಸೊ ವಿಚ್ ಈಸ್ ಗ್ರೇಟರ್ ದೆನ್ 500 ಅಲ್ವಾ? ಸೊ ಅದಕ್ಕೋಸ್ಕರ 3 ಅಂತ ಬರೀಬೇಕು. ನೆಕ್ಸ್ಟ್ 0.5 ಹೋಲ್ ಪವರ್ 4, 0.5 ಹೋಲ್ ಪವರ್ 4 ಇಂಟು ಇ ಪವರ್ ಮೈನಸ್ 0.5. ಸೊ ಶಿಫ್ಟ್ ಲ್ಯಾನ್ ಹೊಡೆದ್ರೆ ಇ ಬರುತ್ತೆ. ನೆಕ್ಸ್ಟು ಓಪನ್ ಬ್ರ್ಯಾಕೆಟ್ ಮೈನಸ್ಸು 0.5 ಕ್ಲೋಸ್ ದ ಬ್ರ್ಯಾಕೆಟ್, ಡಿವಿಷನ್ ಸಿಂಬಲ್ 4 ಫ್ಯಾಕ್ಟೋರಿಯಲ್. ಸೊ 4 ಶಿಫ್ಟ್ ಎಕ್ಸ್ ಇನ್ವರ್ಸ್ ಈಸ್ ಈಕ್ವಲ್ ಟು ನೋಡಿರಿ. ವ್ಯಾಲ್ಯೂ ಎಷ್ಟು ಬಂತು? 1.579 ಅಂತ ಎಲ್ಲ ಬಂತು. ಇಂಟು 200 ವ್ಯಾಲ್ಯೂ ಎಷ್ಟಾಯಿತು ನಮಗೆ? 0.315 ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ನೋಡಿ ಇಲ್ಲಿ 315 ವಿಚ್ ಈಸ್ ಲೆಸ್ ದೆನ್ 500 ಅಲ್ವಾ? ಸೊ ಅದಕ್ಕೋಸ್ಕರ 0 ಅಂತ ಬರಿಬೇಕಾಗುತ್ತೆ. ಈಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ಕೊಂಡ್ವಿ ಅಲ್ವಾ? ಸೊ ಇವಾಗ ಇಲ್ಲಿ ಕೊನೆಯಲ್ಲಿ ಬಂದಿದೆಯಲ್ಲ ವ್ಯಾಲ್ಯೂಸ್, ಅವಷ್ಟನ್ನು ಕೂಡ ಆ್ಯಡ್ ಮಾಡಿ. 121 ಪ್ಲಸ್ 61 ಅಂತಂದ್ರೆ 182 ಆಯಿತು. 182 ಪ್ಲಸ್ 15 ಅಂತಂದ್ರೆ 197. 197 ಪ್ಲಸ್ 3 ಅಂದರೆ 200. 200 ಪ್ಲಸ್ 0 ಈಸ್
200. ಸೊ ನನಗೆ 200 ಬಂದಿತ್ತು, ಇಲ್ಲಿ ಅಷ್ಟು ಫ್ರೀಕ್ವೆನ್ಸಿ, ಇಲ್ಲೂ ಕೂಡ ಅಷ್ಟೇ ಬಂದಿರೋದು. ಸೊ ಆನ್ಸರ್ ಕರೆಕ್ಟ್ ಇದೆ. ದೇರ್ ಫೋರ್ ದ ಥಿಯರಿಟಿಕಲ್ ಫ್ರೀಕ್ವೆನ್ಸೀಸ್ ಆರ್ ಎಷ್ಟು 121, ನೆಕ್ಸ್ಟ್ 61, ನೆಕ್ಸ್ಟ್ 15, ನೆಕ್ಸ್ಟ್ 3, 0. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.